ರಾಜ್ಯದ ರೈತರಿಗೆ ಗುಡ್ ನ್ಯೂಸ್. 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನ ಒದಗಿಸಿಕೊಡ್ತಾ ಇದೆ ರಾಜ್ಯ ಸರ್ಕಾರ. ಸೊ ಇದನ್ನ ನೀವು ನಂಬೋದಿಲ್ಲ, ನಂಬಲೇಬೇಕು. ನಿಮಗೊಂದು ಕ್ಲಿಪ್ ಅನ್ನ ತೋರಿಸ್ತೀನಿ ನೋಡಿ. 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 70,000 ಕೋಟಿ ರು ಕೃಷಿ ಸಾಲ ವಿತರಣೆ. ನೋಡಿದ್ರಲ್ಲ, ಇದನ್ನ ಖುದ್ದಾಗಿ ಸಿಎಂ ಆಗಿರತಕ್ಕಂತಹ ಸಿದ್ದರಾಮಯ್ಯನವರು ಅವರು ಸಿಎಂ ಇದ್ದ ಸಂದರ್ಭದಲ್ಲಿ ಹೇಳಿದ್ರು. ಇದು ಬಹಳ ದಿನ ಅಥವಾ ಬಹಳ ವರ್ಷದ ಕತೆ ಅಲ್ಲ. ಸೊ ಇದೇ ಬಜೆಟ್ ಮಂಡನೆಯಲ್ಲಿ ಹೇಳಿರ್ತಕ್ಕಂತಹ ಅಪ್ಡೇಟ್ ಇದು. ಹಾಗಾಗಿ ಈ ವರ್ಷದಲ್ಲಿ ಅದನ್ನ ಜಾರಿ ತರಲೇಬೇಕಾಗತ್ತೆ. ಅದಕ್ಕಾಗಿನೇ ನಾನು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮ್ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ರಾಜ್ಯದಲ್ಲಿ 83 ಲಕ್ಷ ರೈತರಿಗಂದ್ರೆ ಬರೀ ಬಡ ರೈತರಿಗಷ್ಟೇ ಎಲ್ಲ, ಶ್ರೀಮಂತ ರೈತರಿಗೂ ಕೂಡ ಈ ಒಂದು ಸಾಲ ಸೌಲಭ್ಯ ಸಿಗುವಂತದ್ದು. ಯಾಕಂದ್ರೆ ಬಡ ರೈತರು ಅಥವಾ PM ಕಿಸಾನ್ ಫಲಾನುಭವಿಗಳಲ್ಲಿ ಬಡ ರೈತರು ಇರ್ತಾರೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಸುಮಾರು 51ರಿಂದ 54 ಲಕ್ಷ ಅಲ್ಲಿ ಫಲಾನುಭವಿಗಳಿದ್ದಾರೆ. ಹಾಗಾದ್ರೆ ಇನ್ನು ಅಂದಾಜಿನ ಪ್ರಕಾರ ಇನ್ನು 30 ಲಕ್ಷ ಹೆಚ್ಚಿನ ರೈತರಿಗೆ ನಾವು ಸಾಲವನ್ನ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಸೊ ಹಾಗಾದ್ರೆ ಬನ್ನಿ, ಬಡ್ಡಿ ಇಲ್ಲದೆ ಸಾಲ ಪಡ್ಕೊಳ್ಳೋದು ಹೇಗೆ, ಎಷ್ಟು ಸಾಲ ಸಿಗತ್ತೆ, ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ಎಲ್ಲ ಸ್ಪಷ್ಟನೆಯನ್ನ ಈ ವಿಡಿಯೋದಲ್ಲಿ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಸಾಧ್ಯವಾದ್ರೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 83 ಲಕ್ಷ ರೈತರಿಗೆ ನಮ್ಮ ರಾಜ್ಯದಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನ ಕೊಡ್ತೀವಿ ಅಂತ ಇದೇ ಬಜೆಟ್ ಮಂಡನೆಯಲ್ಲಿ, ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೆದಿರತಕ್ಕಂತಹ ಒಂದು ಬಜೆಟ್ ಮಂಡನೆಯಲ್ಲಿ ಈ ಸ್ಪಷ್ಟನೆ ಸಿಕ್ಕಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಬಜೆಟ್ ಮಂಡನೆಯನ್ನ ಈಗಾಗಲೇ ಘೋಷಣೆ ಮಾಡಿದಾರಂತ ಬಳಿಕ ಅದನ್ನ ಜಾರಿ ತರಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಸಿಎಂ ಯಾರೇ ಬದಲಾವಣೆ ಆದ್ರೂ ಸಹಿತ ಅದನ್ನ ಕೊಡ್ಲೇಬೇಕಾದಂಥದ್ದು. ಸೊ ಅದಕ್ಕಾಗಿ ರೈತರ ಆಗ್ರಹ ಕೂಡ ಇತ್ತು. ರೈತರ ಬೇಡಿಕೆಗಳು, ಬೆಳೆ ಹಾನಿ ಸಿಗಬೇಕು, ಜೊತೆಗೆ ಸಾಲ ಮನ್ನಾ ಆಗಬೇಕು. ಅದರ ಜೊತೆಗೆ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂತಹ ಯಾವುದೇ ಬಡ್ಡಿ ಇಲ್ಲದೆ ಸಾಲವನ್ನ ಕೊಡಬೇಕು ಅನ್ನುವಂತಹದ್ದನ್ನ ಈಗ ಜಾರಿ ತರಬೇಕು ಅಂತ ಬೇಡಿಕೆಯನ್ನ ಇಡ್ತಿದ್ದಾರೆ. ಸೊ ಹಾಗಾದ್ರೆ ಈಗ DK ಶಿವಕುಮಾರ್ ಅವರು ಇದರ ಬಗ್ಗೆ ತನಿಖೆಯನ್ನ, ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಅಷ್ಟಕ್ಕೂ ಈ 83 ಲಕ್ಷ ರೈತರಿಗೆ ಸೊ ಯಾವ ರೀತಿಯಾಗಿ ಸಾಲ ಸಿಗತ್ತೆ ಸ್ನೇಹಿತರೆ? 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗ್ತಾ ಇದ್ದು ನಮ್ಮ ಕರ್ನಾಟಕದ ರಾಜ್ಯದ ರೈತರಿಗೆ ಮಾತ್ರ ಸಿಗುವಂತದ್ದು. ಸಾಮಾನ್ಯವಾಗಿ ಈ ಒಂದು ಸಾಲ ಸೌಲಭ್ಯ ಸರ್ಕಾರಿ ಬ್ಯಾಂಕ್ಗಳು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇವು ಸಿಗುವಂತದ್ದು. ಇನ್ನು ಕೃಷಿ ಸರ್ಕಾರಿ ಸಂಘಗಳಲ್ಲಿ ಕೂಡ ಈ ಒಂದು ಸಾಲವನ್ನ ಒದಗಿಸಿಕೊಡುವಂತದ್ದನ್ನ ಇಲ್ಲಿ ಸರ್ಕಾರ ಮಾಡತ್ತಂತೆ. ಜೊತೆಗೆ ಬೆಳೆ ಬೆಳೆಯುವಂತಹ ಒಂದು ಕೃಷಿಗೆ ಸಾಲ ಒದಗಿಸಿಕೊಡುತ್ತೆ. ಅಂದ್ರೆ ಯಾತಕ್ಕೆ ಸಾಲ ಕೊಡುತ್ತೆ ಅಂದ್ರೆ ಬರೀ ನೀವು ರೈತರಿದ್ರ ಅಂತ ಬಳಿಕ ನಿಮಗೆ ಕೊಡೋದಿಲ್ಲ. ನೀವ್ ಏನ್ ಮಾಡ್ತಾ ಇದ್ರಿ ಆ ಕೆಲಸದ ಆಧಾರದ ಮೇಲೆ ಎಷ್ಟು ಕೊಡಬೇಕು, ಎಷ್ಟು ಬರುತ್ತೆ ಸಾಲ ಅಂತ ಪರಿಶೀಲನೆ ಮಾಡಿ ಕೊಡಲಾಗುತ್ತೆ. ಉದಾಹರಣೆಗೆ ಈಗ ಕೃಷಿ ಬೆಳೆಯುವಂತಹ ರೈತರು, ನಾವು ಕೃಷಿ ಬೆಳೆಯೋದಿದೆ, ಸೊ ಅದಕ್ಕಾಗಿ ನಾವು ಬಿತ್ತನೆ ಮಾಡೋರಿದ್ದೀವಿ, ನಮಗೆ ಸಾಲ ಬೇಕಾಗಿದೆ ಅಂತ ಈ ರೀತಿ ನೀವು ಕೇಳಿದ್ರೆ ಅದಕ್ಕೂ ಕೂಡ ಸಾಲ ಸಿಗತ್ತೆ. ಮತ್ತು ಪಶು ಶೆಡ್ಗಳಿಗೆ ನೀವು ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಕೇಳುವಂತಿಲ್ಲ. ಸೊ ಅದಕ್ಕೆ ಇದು ಅನ್ವಯಿಸುವುದಿಲ್ಲ. ಅದಕ್ಕಾಗಿ ಬೇರೆ ಬೇರೆ ಯೋಜನೆಗಳು ಇರ್ತವೆ. ಸೊ ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನ ನಾನು ಸಪರೇಟ್ ಆಗಿ ಹೇಳ್ತೀನಿ. ಸೊ ಇದು ಬೆಳೆ ಬೆಳೆಯುವಂತಹ ಒಂದು ಕೃಷಿ ವೆಚ್ಚದ ಸಾಲವನ್ನ ಪಡೆಯಬಹುದು. ಇತ್ತೀಚಿನ ಸರ್ಕಾರದ ಒಂದು ಘೋಷಣೆಯಂತೆ ಸುಮಾರು ಯಾವುದೇ ಬಡ್ಡಿ ಇಲ್ಲದೆ ಕೃಷಿ ಸಾಲದ ಮಿತಿ 3 ಲಕ್ಷಕ್ಕಿಂತ 5 ಲಕ್ಷದವರೆಗೂ ಕೂಡ ಏರಿಕೆ ಆಗ್ತಾ ಇದೆ ಅಂತೆ. ಮತ್ತು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಒಳಗೂ PM ಕಿಸಾನ್ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಲ್ಲಿ ಕೂಡ ಒಂದು ಸಾಲ ಹೆಚ್ಚಳ ಆಗಿ ಕೊಡ್ತಿದ್ದಾರೆ. ಅಲ್ಲಿ ಕೂಡ ನೀವು ಗಮನಿಸಿರಬಹುದು. ಸೊ ನಿನ್ನೆನೂ ಕೂಡ ಒಂದು ಅಪ್ಡೇಟ್ ತಿಳಿಸಿದ್ವಿ ನಾವು ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಬಗ್ಗೆ. ಆ ವಿಡಿಯೋನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು 83 ಲಕ್ಷ ರೈತರಿಗೆ ಸಿಗುವಂತದ್ದು. ಇದು ನಮ್ಮ ರಾಜ್ಯ ಸರ್ಕಾರದ ಒಂದು ಹೊಸ ಯೋಜನೆ ಜಾರಿ ತರ್ತಿದ್ದಾರೆ. CM ಅವರೇನೋ ಈ ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡಿಬಿಟ್ಟಿದ್ರು, ಆದ್ರೆ ಅದನ್ನ ಜಾರಿ ತರ್ತಾ ಇರೋದು DK ಶಿವಕುಮಾರ್ ಅವರು. ಇದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಿದ್ದಾರಂತೆ. ಯಾಕಂದ್ರೆ ಸರ್ಕಾರದ ಬಳಿ ಇಂತಿಷ್ಟು ದುಡ್ಡು ಬೇಕಲ್ವಾ, ಎಲ್ಲ ರೈತರಿಗೆ ಸಾಲ ಸಿಗುವಂತೆ ಒಂದು ಲಿಸ್ಟ್ ಗಳು ಮಾಡ್ಬೇಕಾಗತ್ತೆ. ನಮಗೆ ದುಡ್ಡು ಹೊಂದಾಣಿಕೆ ಆಗತ್ತೋ ಇಲ್ವೋ, ಆರ್ಥಿಕ ಪರಿಸ್ಥಿತಿಯ ಒಂದು ಬಗ್ಗೆ ಪರಿಶೀಲನೆ ಮಾಡಿಕೊಂಡು ತದನಂತರ ಅಧಿಕೃತ ಮಾಹಿತಿಯನ್ನ ಹೊರಡಿಸಲಿದ್ದಾರಂತ ಅಪ್ಡೇಟ್ ಸರ್ಕಾರದಿಂದ ಸಿಕ್ಕಿದೆ. ಸೊ ಹಾಗಾದ್ರೆ ಈ ಯೋಜನೆಯ ಲಾಭವನ್ನ ಅತಿ ಶೀಘ್ರದಲ್ಲಿ ಬಿಡಲಿದ್ದಾರೆ. ಬಿಟ್ಟ ತಕ್ಷಣ ನಿಮ್ಗೆ ಏನೇನ್ ರೆಡಿ ಇಟ್ಕೊಳ್ಬೇಕು, ಮೊದಲನೇದಾಗಿ ಪಹಣಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ನೀವು ಯಾವ ಬೆಳೆ ಬೆಳೆದಿದ್ದೀರಿ ಅದರ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗಿರುತ್ತೆ. ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನ ರೆಡಿ ಇಟ್ಕೊಳ್ಳಿ. ಅದಕ್ಕೆ ಒಂದು ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು. ಅದು ಆಧಾರ್ ಕಾರ್ಡ್ಗೂ ಮತ್ತು ಪಹಣಿಗೂ ಕೂಡ ಲಿಂಕ್ ಆಗಿರಲೇಬೇಕು. ಸೊ ಇವುಗಳು ಮತ್ತು ನಿಮ್ಮ ಹೊಲ ಗದ್ದೆಗಳ ಒಂದಿಷ್ಟು ಡಾಕ್ಯುಮೆಂಟ್
ಡಾಕ್ಯುಮೆಂಟ್ಸ್ ಗಳು ಇರಬೇಕು. ಸೊ ನಿಮ್ಮ ಬೆಳೆಗಳ ಮಾಹಿತಿಗಳು ಕೂಡ ಇದೆಲ್ಲವೂ ಕೂಡ ಇದ್ದಾಗ ಸೊ ನೀವು ಏನ್ ಮಾಡ್ಬೇಕಾಗತ್ತೆ, ಇದಕ್ಕೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಸೊ ಅದಕ್ಕಾಗಿ ಇವುಗಳನ್ನ ರೆಡಿ ಇಟ್ಕೊಳ್ಳಿ. ಸೊ ಯಾವುದೇ ಸರ್ಕಾರಿ ಯೋಜನೆಗಳು ಬಂದ್ರು ಸಹಿತ ರೈತರಿಗೆ ನಾನು ಹೇಳಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಅಗತ್ಯ ಇದ್ದೇ ಇದೆ. ಸೊ ಅದಕ್ಕಾಗಿ ಈ 83 ಲಕ್ಷ ರೈತರಿಗೆ ಸಾಲವನ್ನ ಯಾವುದೇ ಬಡ್ಡಿ ಇಲ್ಲದೆ ಕೊಡುವಂತದ್ದಾಗಿದೆ. ಅತಿ ಶೀಘ್ರದಲ್ಲಿ ಇದರ ಬಗ್ಗೆ ಅಧಿಕೃತ ಮಾಹಿತಿ ಬರಲಿದೆ. ಸೊ ಆರ್ಥಿಕ ವ್ಯವಸ್ಥೆ ಹೊಂದಾಣಿಕೆ ಆಗತ್ತಾ, ಇದೆಲ್ಲದರ ಬಗ್ಗೆ ಪರಿಶೀಲನೆ ನಡೀತಾ ಇರುವಂತದ್ದು. ಸದ್ಯಕ್ಕೆ ಅತಿ ಶೀಘ್ರದಲ್ಲಿ ಬಂದ ತಕ್ಷಣವೇ ನಾನು ಮತ್ತೊಂದು ವಿಡಿಯೋದಲ್ಲಿ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಯಾವ ರೀತಿಯಾಗಿ ಫಾರ್ಮ್ ಅನ್ನ ನೀವು ಫಿಲ್ಅಪ್ ಮಾಡಬೇಕು, ಎಲ್ಲಿ ಹೋಗಿ ಭೇಟಿ ಕೊಡಬೇಕು ಅಂತಾನು ಕೂಡ ಹೇಳ್ತೀನಿ. ಸದ್ಯಕ್ಕೆ ನಾನು ಹೇಳ್ತಕ್ಕಂತಹ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿಯಾಗಿ ಇಟ್ಕೊಳ್ಳಿ. ಎಷ್ಟು ಸಾಲ ಬೇಕು ಅನ್ನುವಂಥದ್ದು ನೀವು ಕೇಳಿ, ಅದರ ನಿಮ್ಮ ಹೊಲ ಗದ್ದೆಗಳ ಆಧಾರದ ಮೇಲೆ ಸಿಗುತ್ತೆ ಮತ್ತು ನೀವು ಅದನ್ನ ಸರಿಯಾದ ಸಮಯಕ್ಕೆ ತೀರಿಸಿಬಿಟ್ರೆ ಮತ್ತೆ ನಿಮಗೆ ಹೆಚ್ಚಿನ ಸಾಲ ಸೌಲಭ್ಯವನ್ನ ಒದಗಿಸಿ ಕೊಡುವಂಥದ್ದು. ಓಕೆ, ಈ ಇನ್ಫಾರ್ಮೇಶನ್ ಎಲ್ಲ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗಲಿ.